ಪರಿಸರವನ್ನು ಉಳಿಸಿ ಬೆಳೆಸಿ ಎಂದು ಸಾರ್ವಜನಿಕ ಸ್ಥಳದಲ್ಲಿ ನಾಮಫಲಕಕ್ಕೆ ಮಾತ್ರ ಸೀಮಿತವಾಗಿಸದೆ ಖಾಲಿ ಇರುವ ಜಾಗದಲ್ಲಿ ಗಿಡಗಳನ್ನು ಬೆಳೆಸಿ ಸಂರಕ್ಷಣೆ ಮಾಡಿದರೆ ಮಾತ್ರ ಉತ್ತಮ ಪರಿಸರ ನಿರ್ಮಾಣ ಸಾಧ್ಯವಿದೆ ಎಂದು ಶಾಸಕ ದಿನಕರ್ ಶೆಟ್ಟಿ ಹೇಳಿದ್ದಾರೆ. ಹೊನ್ನಾವರ ತಾಲೂಕಿನ ಆರೋಳ್ಳಿ ಸಂತೆಗುಳಿ ರಸ್ತೆಯ ಮಾರ್ಗದಲ್ಲಿ ವಿಎಸ್ಎಸ್ ಹೊಸಕುಳಿ, ರಾಣಿ ಚೆನ್ನಭೈರಾದೇವಿ ವನ ಸಮಿತಿ ಹೊಸಕುಳಿ ಹಾಗೂ ಅರಣ್ಯ ಇಲಾಖೆ ಸಹಭಾಗಿತ್ವದಲ್ಲಿ ರಾಣಿ ಚೆನ್ನಭೈರಾದೇವಿ ವನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಅರಣ್ಯದಲ್ಲಿ ಹಣ್ಣಿನ ಗಿಡ ನೆಡುವ ಮೂಲಕ ನಾಡಿನತ್ತ ಬರುವ ಕಾಡು ಪ್ರಾಣಿ ನಿಯಂತ್ರಣ ಸಾಧ್ಯವಿದೆ. ಅರಣ್ಯ ಇಲಾಖೆಯವರು ಅಕೇಶಿಯಾ ಗಿಡ ಹೊರತಾಗಿ ಹಣ್ಣು ಹಂಪಲು ಗಿಡವನ್ನು ನೆಡುವ ಕಾರ್ಯಕ್ಕೆ ಮುಂದಾಗಬೇಕು. ವಿವಿಧ ಸಂಘಟನೆಗಳ ಸಹಕಾರದ ಮೇರೆಗೆ ಈ ದಿನ ಉತ್ತಮ ಕಾರ್ಯ ನಡೆದಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಬೆಂಗಳೂರಿನ ಪರಿಸರ ಸಂರಕ್ಷಣಾ ವಿಶ್ವವಿದ್ಯಾಲಯದ ರಾಜ್ಯ ಸಂಯೋಜಕ ಜೈರಾನ್ ಬೋಳಾಜೆ ಮಾತನಾಡಿ, ಭೂಮಿಯನ್ನು ಸ್ವರ್ಗ ಮಾಡಲು ನಾವೆಲ್ಲರೂ ಗಿಡ ನೆಡಬೇಕು. ನಾವು ಹೆಸರಿಗಾಗಿ ಕಾರ್ಯಕ್ರಮ ಮಾಡದೆ ಉಸಿರಿಗಾಗಿ ಕಾರ್ಯಕ್ರಮ ಮಾಡಬೇಕು. ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯನ್ನು ಹಸಿರು ಮಾಡದೆ ಹೋದರೆ ನಮ್ಮ ಉಸಿರು ನಿಲ್ಲುವುದಿಲ್ಲ ಎಂದು ಪರಿಸರದ ಮಹತ್ವ ತಿಳಿಸಿದರು. 10 ಎಕರೆ ಪ್ರದೇಶದಲ್ಲಿ ಸಾವಿರಾರು ಸಂಖ್ಯೆಯ ಹಣ್ಣಿನ ಗಿಡಗಳನ್ನು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ನಾಟಿ ಮಾಡುವ ಮೂಲಕ ವನ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ರಾಣಿ ಚೆನ್ನಭೈರಾದೇವಿ ವನ ಸಮಿತಿ ಅಧ್ಯಕ್ಷ ಎಂಆರ್ ಹೆಗಡೆ ಮಾತನಾಡಿ, ಮಾನವ ಹಾಗೂ ಕಾಡು ಪ್ರಾಣಿ ಮಧ್ಯೆ ಸಂಘರ್ಷ ತಪ್ಪಿಸುವ ಉದ್ದೇಶದಿಂದ ಹೊಸ ಮಾದರಿಯ ಜೀವಿಗಳ ಆಹಾರ, ಹಣ್ಣು, ಪ್ರಕೃತಿ ನಿರ್ಮಿಸುವ ಯೋಜನೆಯಿಂದ ಹಣ್ಣಿನ ಗಿಡಗಳನ್ನು ನೆಡಲಾಗುತ್ತಿದೆ. ಇದರಿಂದ ಸಾರ್ವಜನಿಕರು ವಾಯುವಿಹಾರ ಧಾಮ ಹಾಗೂ ಸೂರ್ಯಾಸ್ತ ವೀಕ್ಷಣೆಗೂ ಅನುಕೂಲವಾಗಲಿದೆ ಎಂದರು. ವೇದಿಕೆಯಲ್ಲಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ವಿಎನ್ ಭಟ್, ಎಂಪಿ ಸೊಸೈಟಿ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್, ಕ್ಯಾಂಪ್ಕೋ ನಿರ್ದೇಶಕ ವಿಐ ಹೆಗಡೆ, ವಿಎಸ್ಎಸ್ ಅಧ್ಯಕ್ಷ ಸುರೇಶ್ ಶೆಟ್ಟಿ, ವಿಎನ್ ಭಟ್, ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಪ್ರಭಾಕರ್ ಎಚ್, ಹೊನ್ನಾವರ ಉಳಿಸಿ ಬೆಳೆಸಿ ಸಂಘಟನೆ ಅಧ್ಯಕ್ಷ ಜಿಎನ್ ಗೌಡ ಮುಂತಾದವರು ಉಪಸ್ಥಿತರಿದ್ದರು. ವಿಎಸ್ಎಸ್ ಅಧ್ಯಕ್ಷ ಸುರೇಶ್ ಶೆಟ್ಟಿ ಸ್ವಾಗತಿಸಿ ಶಿಕ್ಷಕ ಸಂದೀಪ್ ಭಟ್ ಕಾರ್ಯಕ್ರಮ ನಿರ್ವಹಿಸಿದರು. ಅರಣ್ಯ ಇಲಾಖೆಯ ವತಿಯಿಂದ ಪ್ರತಿ ವರ್ಷ ಸಾವಿರಾರು ಗಿಡಗಳನ್ನು ಬೆಳೆಸಲಾಗುತ್ತಿದ್ದು, ಈ ಬಾರಿ ವಿಶೇಷವಾಗಿ ಹಣ್ಣಿನ ಗಿಡಗಳನ್ನು ವಿವಿಧ ಸಂಘಟನೆಯ ವತಿಯಿಂದ ನೆಡುವ ಆಯೋಜನೆಯನ್ನು ಮಾಡಲಾಗಿದೆ. ಸುತ್ತಮುತ್ತಲಿನ ಸಾರ್ವಜನಿಕರು ಗಿಡವನ್ನು ರಕ್ಷಿಸುವ ಮೂಲಕ ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡಲು ಸಹಕರಿಸಬೇಕು ಎಂದು ಡಿಎಫ್ಒ ಯೋಗೇಶ್ ಸಿಕೆ ಹೇಳಿದ್ದಾರೆ.